नहीं किया था तो उसका हाथ पकड़ा, उसका बैग पकड़ा था, कैसे दाखल हो? 200 ರೂಪಾಯಿ ಶ್ರೀ ಮನ್ಯಾಗಿದ್ದು ಹಾಳು ಮಾಡ್ತಿಲ್ಲಪ್ಪ ನೀನು ಅಂತೇಳಿ ನಾನು ಅನ್ನತ್ತೀನಿ. ನಮ್ಮ ಶ್ರೀಗೆ ಒಂದಿನ 5 ರೂಪಾಯಿ ಬಿಡೋ ಶ್ರೀ ನೀನು. ಹಾಯ್ ಫ್ರೆಂಡ್ಸ್, ಬರ್ರಿ ಎಲ್ಲಾರು ಹೆಂಗದಿರಿ? ನಾವಂತೂ ಸೂಪರ್ ಆಗದೀವಿ. ನೀವು ಆರಾಮದಿರಿ ಅನ್ಕೊಂಡ ನಮ್ಮ ಮಮ್ಮಿ ಲಾಗ ಸ್ಟಾರ್ಟ್ ಮಾಡಕತ್ತಾಳ. ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಇವತ್ತ ಸಾಲ್ಯಾಗ ನಮ್ಮ ಅಣ್ಣ ಪೆಟ್ ಮಾಡ್ಕೊಂಬಂದಾನ. ಯಾರು ನುಗ್ಸ್ಯಾರ ನಿಮ್ಮ ಅಣ್ಣಗ? ಅಣ್ಣಗ ಯಾರು ನುಗ್ಸ್ಯಾರ? ಯಾರು ಮಾಡ್ಯಾರ? ನೀ ಎಲ್ಲಿ ಪೆಟ್ಟಾಗೈತಿ? ಸಿರಿಗೆ ಎಲ್ಲಿ ಪೆಟ್ಟಾಗೈತಿ? ಎಲ್ಲಿ? ಆಯ್ 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 ಮ್ಯಾಗ, ಆಯ್ ಮ್ಯಾಗ ಆಗೈತದಿಲ್ಲ? ಆಯ್ ಮ್ಯಾಗ ಆಗೈತಾ? ಎಷ್ಟು ಕೆಟ್ಟಾಗೈತಲ್ಲ ಅಪ್ಪಾಜಿ ಅಣ್ಣಾಗ ಅದಿಲ್ಲಮ್ಮ. ಯಾರು ಬಂದ್ರ ಫ್ರೆಂಡ್ಸ? ನೋಡ್ರಿ ಇವತ್ತ ಲಾಗ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ 2 ಗಂಟೆ ಆಗೈತಿ. ಹಾಂ ನಾನು 12 ಗಂಟೆಗೆ ಶ್ರೀನ ಕರೆಯಕ್ಕೆ ಹೋದ್ನಲ್ಲ, ಅವಾಗ ಇನ್ನೂ ಗೇಟ್ ಸಮಯ ಓಪನ್ ಆಗಿದ್ದಿಲ್ಲ. ತೆಲ್ನು ಸಾತೈತೆ ನಂದು. ಗೇಟ್ ಓಪನ್ ಆಗಿದ್ದಿಲ್ಲ. ಮತ್ತು ಶ್ರೀನ ಕರ್ಕೊಂಬಂದ್ರಾಯ್ತು ಅಂತೇಳಿ ಹೋಗಿದ್ನಿ. ಓಂಕಾರ ಮುಕ್ಕೊಂಡಿದ್ದ, ಹಂಗಾಗಿ ಜಲ್ದಿ ಬಿಟ್ರೆ ಜಲ್ದಿ ಒಂದೊಂದು ದಿನ 10 ನಿಮಿಷ ಹೆಚ್ಚು ಕಮ್ಮಿ ಮಾಡಿ ಬಿಡ್ತಿರ್ತಾರಲ್ಲ, ಹಂಗೆ ಹೋದ್ರ ಅನ್ಕೊಂಡು ಹೋದ್ನಿ. ಜಲ್ದಿ ಬಿಟ್ರೆ ಕರ್ಕೊಂಬಂದ್ರಾಯ್ತು. ಇಲ್ಲಾಂದ್ರೆ ಇವತ್ತು ಯಾಕೋ ಮಳೆ ಪೂರ್ತಿ ಹಿಡಿದ್ಬಿಟ್ಟೈತಿ. ಎದ್ರ ಇವ್ನು ಹೊತ್ಕೊಂಡು ಅದು ಆಗಂಗಿಲ್ಲ. ರಚಿತಾನು ಧರ್ಮಸ್ಥಳಕ್ಕೆ ಹೋಗ್ಯಾಳಲ್ಲ, ಇವ್ನ ಹಿಡ್ಕೊಳಕ್ಕೂ ಯಾರಿಲ್ಲ. ಕಾಕಿನೂ ಇಲ್ಲ, ರಚಿತಾನೂ ಇಲ್ಲ. ಹೆಂಗಪ್ಪ ಅಂತೇಳಿ ಹೋದ್ನಿ. ಓಂಕಾರ ಮುಕ್ಕೊಂಡಿದ್ನ ಅಂತೇಳಿ ಅಲ್ಲಿ ಹೋಗೋಣ. ಗೇಟ್ ಓಪನ್ ಐತಿಲ್ಲ. ಸಿದ್ಧಾರ್ಥ ಮಮ್ಮಿ ಅಂದರಾಜ ಅಂತಂದು ಗೇಟ್ ಓಪನ್ ಮಾಡಿ ಹೋದ್ನಿ. ಮತ್ತು ಗೇಟ್ ಬಂದ್ ಮಾಡಿದ್ರು ಅವ್ರು. ಇನ್ನೂ ಯಾವ ಹುಡುಗರಿಗೂ ಬಿಡಾತಿಲ್ಲ. ಒಮ್ಮೆ ಎಲ್ಲ ಹುಡುಗರು ನಿಂತಾರೆ ಸಾಲಕ್ಕೆ, ಶ್ರೀನೇ ಇಲ್ಲ ಅಲ್ಲಿ. ಯಾಕಂತ ನಂಗೆ ಒಮ್ಮೆ ಡೈರೆಕ್ಟ್ ಶ್ರೀ ನೊಟ್ಟ ತೋರಿಸ್ತೇ ಇಲ್ಲ. ಆ ಸಾಲಿಗೆ ಇಷ್ಟು ಬೆಸ್ಟ್ ಅನ್ಸಿತ್ರಿಪ್ಪ. ತುಟ್ಟಿ ಸಾಲಿ ಇಲ್ಲಿ ಆಲ್ಮೋಸ್ಟ್ ಇಡೀ ಗೋವಾ, ಆಲ್ಮೋಸ್ಟ್ ಅಂದ್ರಲ್ಲ ಗೋವಾ ವಾಸ್ಕೋದೊಳಗೆ ಏನು ನೀವು ವಡೆಮ್ಮ ಬಿರ್ಲಾ ಇವೆಲ್ಲ ಸುತ್ತಮುತ್ತ ಮಕ್ಳು ಅದಾರಲ್ಲ, ಅದ್ರೊಳಗೆ ಹೈಯೆಸ್ಟ್ ರೇಟಿಂದ ಅಂದ್ರೆ ತಿಂಗಳ 1500 ರೂಪಾಯಿ ಹುಡುಗರು. ಅಂದ್ರೆ ಈ ರಚಿತಾ ಕಳಿಸ್ತಾಳಲ್ಲ ಅಲ್ಲಿ 400 ರೂಪಾಯಿ ಐತಿ. ಇಲ್ಲಿ ಇನ್ನೊಂದು ಸಾಲಿ ಐತಿ ಅದಕ್ಕೆ 800, ಇನ್ನೊಂದು ಸಾಲಿ ಐತಿ ಅದಕ್ಕೆ 1000. ಈ ಥರ ಅದಾವು. ನರ್ಸರಿಗೇನೆ ಅಡ್ಮಿಷನ್ನ 6ನೇ ನರ್ಸರಿ ಕೇಳಿ ಬಂದಾರಂತ. ಒಂದು 400 ರೂಪಾಯಿ ಹೇಳಾರಂತ. ಹಂಗಾಗಿ ಈ ಥರ ಸಾಲಿ ಐತಿ. ಬರೀ ರೊಕ್ಕ ತಗೋತಾರ. ಅಭ್ಯಾಸ ಇನ್ನೂ ಒಂದು ಅಕ್ಷರನೂ ಕಲ್ಸಕತ್ತಿಲ್ಲ. ಏನಂತೇಳಿ ನಾನು ಅಂತಿದ್ನಿ. ಆಮೇಲೆ ಈಗ ಆಲ್ಮೋಸ್ಟ್ ನಮ್ಮ ಶ್ರೀಗೆ ಹಿಂದಗಡೆ ಬುಕ್ಕ ತೊಗೊಂಡು ತೋರಿಸ್ತೀನಂತ ಆಲ್ಮೋಸ್ಟ್ ಎಲ್ಲ ಹೇಳ್ತಾನೆ. ಆ ಬುಕ್ದಾಗ ಏನು ಅವ್ರು ಹೇಳ್ಕೊಟ್ಟಾರಲ್ಲ, ನನಗೆ ಗೊತ್ತಿಲ್ಲ. ಗುಡ್ ಎನಿಮಲ್ಸ್, ಬ್ಯಾಡ್ ಎನಿಮಲ್ಸ್, ಅದು ಇನ್ನೊಂದು ಏನೇನೋ ಹೇಳ್ತಾನ್ರಿಪ್ಪ. ಅವೆಲ್ಲ ನನಗೂ ಗೊತ್ತಿಲ್ಲ. ಹೇಳ್ತಾನೆ. ಬಟ್ ಅವನ್ನ ಈ ಒಂದು 1.5 ತಿಂಗಳದೊಳಗೆ ಅವ ಹೊರಗಿಂದೆಲ್ಲ ಏನು ತೊಗೋಬೇಕಾಗಿತ್ತು ನಾಲೆಜ್ ಎಲ್ಲ ತೊಗೊಂಡಾನ. ನಾನು ಎಷ್ಟು ಕಲಿಸಿದ್ದೆ ನಾನು ಬಿಟ್ರೆ ಅವ ಏನು ಕಲ್ತಾನೆ ಸಾಲ್ಯಾಗ ಅಂದ್ರೆ ಬೆಟರ್ ರೀ. ಸಾಲಿ ಚಲೋ ಐತಿ. ಅತಿ ಶಾಣೆ ಐತಿ. ಮಕ್ಕಳು ಇದ್ರಕಿನ್ನ ಜಾಸ್ತಿನೇ ಹೇಳ್ಬೋದು ಅನ್ಸುತ್ತೆ. ಏನು ನಾನು ಒಳಗೆ ಹೋದ್ನಿ, ಶ್ರೀನೇ ಕಾಣಕತ್ತಿಲ್ಲ ಅಂತೇಳಿ ನೋಡಿದೆ. ಆಮೇಲೆ ಅವ್ರ ಮೇಡಮ್ ಬಂದ್ಲು, ಮಾರಿಯಾ ಮೇಡಮ್ ಬಂದ ತಕ್ಷಣ ನಾ ಫಸ್ಟಿಗೆ ಒಂಥರ ಸಮಾಧಾನ ಮಾಡಕತ್ಲು. ಇಷ್ಟು ಸಮಾಧಾನ ಮಾಡತ್ತಾರಿ ಇವರು. ಏನಾಗಿರ್ಬೋದಪ್ಪ ಶ್ರೀಗೆ, ಯಾರು ಹೊಡೆದಾರೋ ಬಿದ್ದಾನೋ, ಒಟ್ಟು ಶ್ರೀನೇ ಕಾಣವಲ್ಲ. ಏನಾಗ್ಯದ ಗೊತ್ತಾಗಕತ್ತಿಲ್ಲ ಅಂತೇಳಿ ಒಂಥರ ಎದುಳು ಗಡ ಅನ್ನಕತ್ತು. ऐसा आपका बच्चे है ना, तो ऐसा भाग के आने का टाइम उसको वो गिरा तो उसको थोड़ा चोट लगा ಅಂದ್ಬಿಟ್ಟೇನೆ ನನಗೆ ಅಳುನೇ ಬಂದುಬಿಡ್ತ್ರಿ. ಅಪ್ಪ ದೇವ್ರೆ, ನಿಮ್ಮ ಮಗ ಈ ಥರ ಸಾಲಿ ಬಿಡೋ ಟೈಮ್ದಾಗನೇ ಈಗ ಜಸ್ಟ್ ಆಗೈತಿ. ಬರೋ ಟೈಮ್ದಾಗ ಒಂಚೂರು ಬಿದ್ದಾನ. ಬೆಂಚ್ ಹತ್ತೈತಿ, ಇಲ್ಲೊಂದು ಸ್ವಲ್ಪ ಇದು ಆಗೈತಿ ಅಂತೇಳಂದ್ರು. ಒಂಥರ ಎದಿ ಗಡಗಡ. ಈ ಬೆಂಚ್ ಹತ್ತೈತಿ ಅಂದ್ರೆ ಅದು ಮೊದಲೇ ಕಚ್ಚಿರ್ತಾವೆ. ಎಲ್ಲಿ ಏನಾಗೈತಿ, ಶ್ರೀ ಸದ್ದಿಲ್ಲ, ದವಾಖಾನೆಗೆ ಒಟ್ಟು ಕರ್ಕೊಂಡೋಗ್ಯವ್ರು. ಇದು ಒಂದೇ ನನ್ನ ತಲೆಯಾಗ ಬಂತು. ಅಳು ಬರಕತ್ತು, ಹೊರ ಕಟ್ಬಿಟ್ನಿ. ಓಕೆ, ಈ ಥರ ತಪ್ಕೊಂಡು ಕೇಸಿ ಹಂಗೆ ಅನ್ಸ್ಬೇಡ, ಏನಾಗಿಲ್ಲ, ಶ್ರೀ ಎಲ್ಲೇ ಇಲ್ಲ, ಇಲ್ಲೇ ಅದಾನ, ನಾನು ಕರ್ಕೊಂಡು ಹೋಗ್ತೀನಿ. ಇನ್ನೂ ಸಾಲಿ ಬಿಟ್ಟಿಲ್ಲ. ಗೇಟಿನ ಹೊರಗೆ ನಿನ್ನ ಮಗು ಇಲ್ಲ, ಅವಾಗೇನಾದ್ರೂ ನನ್ನ ಜವಾಬ್ದಾರಿ ಐತಿ, ಬಾ ಅಂತೇಳಿ ರಮಿಸಿ ಆಮೇಲೆ ಒಂದು 5 ನಿಮಿಷ ಸಮಾಧಾನ ಮಾಡಿ ಮೊದಲು ನೀನು ಆರಾಮ್ ತಗೋ ಅಂತೇಳಿ
ಆಮೇಲೆ ಒಮ್ಮೆ ನೋಡೋಣ ಹೆದರ್ಬೇಡ, ಏನು ಅಷ್ಟಾಗಿಲ್ಲ ಹಂಗೆ ಹಿಂಗಂತ ರಮೀಸಿ ಆಮೇಲೆ ಫಸ್ಟೇ ಓದ್ಬಿಟ್ಟನ ಡೈರೆಕ್ಟ್ ತೋರಿಸ್ಲಿಲ್ಲ ರೀ ಅವ್ರದ್ದು. ಒಮ್ಮೆ ಗಾಬರಿ ಆಗಬಾರ್ದು ಅಂತೇಳಿ ಯಾರಿಗಾದ್ರೂ ಹಂಗೆ ಮಾಡ್ತಾರಂತ ಫಸ್ಟ್ ನನಗೆ ಹೇಳಿ ನಿಧಾನಿಸಿ ಆಮೇಲೆ ಒಳಗೆ ಹೋಗಿದ್ದ ಶ್ರೀ ಕುಂತಿದ್ದ. ಮೇಡಮ್ ಒಂದಿಷ್ಟು ರಕ್ತ ಬರತ್ತಿತ್ತು, ಇಷ್ಟು ದಮ್ಮ ಆಗಿತ್ತು ರೀ ಅದು, ಎಷ್ಟು ದಮ್ಮ ಆಗಿತ್ತು, ಒಂದು ಈಟ್ ರಕ್ತ ಬಂದೈತಿ. ಇಲ್ಲ ಒಂದು ಉಗುರ ಕಚ್ಚು ಚುಚ್ಚಿರ್ತದಲ್ಲ ಹಂಗತ್ತೆ, ಇಷ್ಟೇ ಕಚ್ಚಾಗೈತಿ. ಅದನ್ನು ಬಿಟ್ಟರೆ ಇದು ಮೆತ್ತನ ಜಗಲ್ಲ ಮತ್ತು ಇಲ್ಲಿ ಎಲ್ಲೂ ಬೈತಲ್ಲ, ಹಂಗಾಗಿ ಅದು ಒಳಗೆ ಪೆಟ್ಟಾಗೈತೆ ಏನೋ ಗೊತ್ತಿಲ್ಲ. ಈ ಥರ ಸೂಜು ಇದು ಬಂದಿತ್ತು ರೀ, ಬಾವು ಬಂದಿತ್ತು. ಮತ್ತು ಮೇಡಮ್ ಏನೈತಿ ನಾನು ಕುಂದರ್ಸ್ಕೊಂಡು ನಾ ಮೊಬೈಲ್ ಓದಿದ್ದಿಲ್ಲ, ಓಂಕಾರನ ಮನೆ ಮುಕ್ಕೊಂಡನ ಅಂತ ಕಿಲಿಯಾಕೆ ಹೋಗಿದ್ನಿ. ದವಾಖಾನೆ ಹೋಗೋಣ ಬರ್ತೀಯಾ ನೀ ಅಂತಂದರು. ಇಲ್ಲ ಅವ್ರ ಪಪ್ಪಾಗೆ ಫೋನ್ ಹಚ್ತೀನಿ ಅಂದೆ. ಇಲ್ಲ ನಾನು ಹಚ್ಚೀನಿ ಈಗ ಅಂದ್ರೆ ನೀನು ಎತ್ತಿಲ್ಲ, ಇವ್ರ ಪಪ್ಪ ಹಚ್ಚಾರ. ಮೇಡಮ್ ಶ್ರೀ ಏನು ಕ್ಲಾಸ್ ಮೇಡಮ್ ಅದಾರಲ್ಲ ಅವ್ರು ಫೋನ್ ಹಚ್ಚಿ ಹೇಳ್ಯಾರ ಅಂತೇಳಿ ನಾನು ಆ ಮೇಡಮನ್ನು ಕರೆಸಿದ್ರು. ಇಲ್ಲ ಅವ್ರ ಪಪ್ಪನ ನಂಬರ್ ಐತಲ್ಲ, ಅವ್ರ ಪಪ್ಪ ನಂಬರಿಗೆ ಹಚ್ಚಿ ನಾವು ಅವ್ರ ಪಪ್ಪರು ಬರ್ತೀವಿ ಅಂತ ಹೇಳ್ಯಾರ. ನನಗೊಂಥರ ಅವಾಗ ಸಮಾಧಾನ ಆಯಿತು. ಹೆಂಗೆ ಮಾಡಲಿ, ನಾ ಕೈಯಾಗ ಮೊಬೈಲೂ ಒಯ್ದಿಲ್ಲ, ಒಂದು ವೇಳೆ ನಾನು ದವಾಖಾನೆಗೆ ಹೋದ್ರೆ ಓಮ್ ಎದ್ದಾಳಕತ್ರಿ ಏನು ಮಾಡಲಿ ಮಲ್ಕೊಂಡು ನಾನು ಮನ್ಯಾಗ ಅಂತೇಳಿ ಈ ಥರ ವಿಚಾರ ಮಾಡಿದ್ವಿ. ಒಂದು 15 ನಿಮಿಷ ಅವ್ರ ಪಪ್ಪನೂ ಬರೋಕೆ ಒಂದು 15 ನಿಮಿಷ ಟೈಮ್ ಆಯಿತು. ಆಮೇಲೆ ಅವ್ರ ಪಪ್ಪ ಬಂದ ತಕ್ಷಣವೇ ನೋಡಿದ ಅವ್ರ ಪಪ್ಪನೂ. ಆಮೇಲೆ ಅಲ್ಲಿ ತನೂ ಯಾರ ಹೆಸರು ಹೇಳಿದ್ದಿಲ್ಲ. ಇಲ್ಲೇ ನಮ್ಮ ಮನೆ ಎದುರಿಗೆ ಕೆಂಪಿ ಮಗಳ್ರಿ, ಆಕಿ ಆ ಥರ ಸ್ವಲ್ಪ ಸ್ವಭಾವ ಐತಿ. ಹೇಳ್ತೀನಲ್ಲ, ಮ್ಯಾಟ್ ಮುಟ್ಟಿದ್ರೆ ಈ ಥರ ನಿಮ್ಮ ಹುಡುಗ ಮ್ಯಾಟ್ ಮುಟ್ಟಿದ್ದು ಅನ್ನೋದು, ಹುಡುಗರು ಓದ್ಬಿಟ್ಟೆ ದಗ್ಗನ ಬಾಕ್ಲ ಮುಚ್ಚಿದ್ದು. ಆ ಹುಡುಗೇನೈತಲ್ಲ ಹೆಸರು ಜೊತೆಗೆ ಆಟ ಆಡೋದು ಅವನಿ ಅನ್ನೋದು, ಅದು ಅಕ್ಕಿನ್ಕಿನ ಭಾರಿ ಇದು ಅನ್ಬೇಕು ರೀ ಹುಡುಗಿ, ಹಂಗತ್ತೆ ಐತಿ. ಇಲ್ಲೇ ಏನಾದರೂ ಆಟ ಆಡೋದಾಗ ಓಂಕಾರ ಶ್ರೀಯಿಂದ ಹತ್ತಿದ್ರೆ ನಂಗೆ ಹಿಂದೆ ಯಾಕೆ ಬರಾಕ್ತಾರೆ ಇವ್ರು ಅಂತ ಹೊಡಿದು ಇಂಥದ್ದು ಮಾಡೋದು ಮಾಡ್ತಿದ್ಲು. ಒಂದ್ಸಲ ಆಕೆಗೆ ನನಗೆ ಇದೇ ಹುಡುಗರ ಸಂಬಂಧನೇ ಜಗಳ ಆದಾಗ ನನ್ನ ಎದುರಿಗೇನೆ ಹೇಳಿದ್ಲಕ್ಕೆ ಡೈರೆಕ್ಟ್, ನಿಂಗೆ ನೀನು ಹಿಂದೆ ಬಂದ್ರು ನಿನ್ಗೆ ಏನಾರ ಮುಟ್ಟಿದ್ರು ಅಂದ್ರೆ ನೀವು ಹೊಡಿಯಮ್ಮು ಅವ್ರಿಗೆ ಅಂತೇಳಿ. ಅದ್ರ ಸಂಬಂಧ ಒಂದ್ಸಲ ಜೋರು ಜಗಳ ಆಗೈತಿ. ಸದ್ಯಕ್ಕೆ ಮಾತಾಡಕತ್ತೀವಿ. ಆದ್ರೆ ಇವ ಹೇಳಿದ ಇಲ್ಲ ಹುಡುಗಿ ನಂಗೆ ನುಗ್ಸಿದ್ಲು ಮಮ್ಮಿ ಅಂತೇಳಿ. ಮತ್ತು ನಾ ಮೇಡಮ್ಮನಿಗೆ ಹೇಳಿದ್ನಿ ಹಿಂಗೆ ಹೇಳಕತ್ತ ನೋಡಂತೇಳಿ. ಆ ಮೇಡಮ್ನ ಬಂದು ಮತ್ತು ಹಿಂದಿ ಒಳಗೆ ಕೇಳಿದ್ಲು, ಯಾರು ಹೌದಾ ನಂಗೆ ನುಗ್ಸಿದ್ರ ಅಂತೇಳಿ. ಇವಾಗ ಹೇಳಿದ್ನು. ಆಮೇಲೆ ಮಾರಿಯಾ ಮೇಡಮ್ ಅಂತ ಏನದಾರ ನೋಡ್ರಿ, ಅವ್ರಿದ್ರ ಇಲ್ಲ ಇಲ್ಲ ನಾನು ನೋಡೀನಿ, ಅವ ಬಿದ್ದಿದ್ದು ನೋಡಿದ್ನಿ ನಾನು, ಅದ್ರ ಮಾಡಿದ್ದು ನಾನು ನೋಡಿಲ್ಲ. ಕೇಳ್ತೀನಂತ ನಾಳೆಗೆ ಅವ್ರ ಅಪ್ಪ ಅಮ್ಮಗೆ ನಾನು ಹೇಳ್ತೀನಿ. ಅದ್ರ ಮ್ಯಾಗೂ ಅವಾಗ ಮೊದಲಿಗೆ ದವಾಖಾನಿಗೆ ಕರ್ಕೊಂಡು ಹೋಗೋಣ. ಆಮೇಲೆ ಅವ್ರ ಪಪ್ಪ ಬಂದರು, ಇಬ್ರು ಕೂಡ ದವಾಖಾನಿಗೆ ಹೋಗಿ ಬಂದ್ರು. ಮಾಡಿರ್ಬೋದ್ರಿ ಇವತ್ತು ಶ್ರೀ ಅಂತಾನೆ ನಾಕೀಗ ಏನೂ ಮಾಡಿಲ್ಲ. ಆ ಹುಡುಗಿನ ಬಂದಿಲ್ಲ ಕೇಳಿದಿನ ಹಿಂಗೆ ಮಾಡಿ ಆನಿನ ಅಂತೇಳಿ, ಯಾಕಂದ್ರೆ ಇಲ್ಲೇ ಇದ್ರಲ್ಲ ಕರ್ಕೊಂಬಂದಿದ್ರು ಅವ್ರ ಮುಂಚೆ. ಇಲ್ಲ ನಾ ಏನೂ ಮಾಡಿಲ್ಲ ಅವಾಗ, ನಾನು ನಿಂದಿದ್ದ ನಾನು ಅವ್ನು ಮುಂದಿದ್ನಿ. ಬಹುಶಃ ಆಕಿಗೂ ಗೊತ್ತಾಗಿಲ್ಲ ಏನು ಮಾಡೀನಿ ಅಂತೇಳಿ. ಮಾಡಿರ್ಬೋದು, ಯಾಕಂದ್ರೆ ಇವಾಗ ಬ್ಯಾಗಿಗೆ ಏನಾರ ಹಿಡಿದಿರ್ಬೋದು, ಬಿಡುವಂತ ಹಿಂಗೆ ಏನಾರ ಮಾಡಿರ್ಬೋದು. ಆಕೆ ಅಷ್ಟು ಮತ್ತು ಹುಡುಗರಿಗೆ ಮಾಡಿದ್ದು ಅಂತ ಹೆಂಗೆ ಹೇಳ್ತಾರೆ, ಅಷ್ಟು ಲಕ್ಷದಾಗ ಇರ್ಲಿಕ್ಕಿಲ್ಲ. ಆಕೆ ಒಂದು ಸ್ವಲ್ಪ ಹಿಂಗೆ ಮಾಡಿದ್ದೈತಿ, ಬ್ಯಾಲೆನ್ಸ್ ತಪ್ಪಿ ಚೂರೇ ಬಿದ್ದರೂ ಅದು ಬೆಂಚಿಗೆ ಒಂದು ಸ್ವಲ್ಪ ಹತ್ಯದ ಅನ್ಸುತ್ತೆ. ಸದ್ಯಕ್ಕೆ ಮಲ್ಕೊಂಡ್ರಿ ಸಿರಿ. ಆಮೇಲೆ ಮತ್ತು ಇದನ್ನು ಮಾಡೋಣ ಅಂತ ದವಾಖಾನೆಗೆ ಹೋಗಿ ಮೇಡಮ್ಮ ಅವ್ರ ಪಪ್ಪ ಇಬ್ಬರು ಅವ್ರು ಕರ್ಕೊಂಡು ಹೋಗಿ ದವಾಖಾನೆಗೆ ತೋರಿಸಿ ಆಮೇಲೆ ನಿಮ್ಮ ಮಗು ನಿಮ್ಮ ಕೈಯಾಗ ಒಪ್ಪಿಸಿನಿ ಅಂತೇಳಿ ಬಿಟ್ಟು ಹೋದ್ರಂತ. ಯಪ್ಪ ದೇವ್ರು. ಅವ್ರ ಪಪ್ಪ ಅಂದ್ರೆ ಇಲ್ಲ ಸಾಲಿ ನೋಡಿ ಹೆಂಗೈತೆ ಅಂತೇಳಿ ಒಂದು 5 ನಿಮಿಷ ಅಷ್ಟೇ ಮಾತಾಡಿ ಆಮೇಲೆ ಹಂಗೆ ಹೋಗ್ಬಿಟ್ರು. ಮತ್ತು ಸಂಜೆನ ಬಂದಿಂದ ಹೇಳ್ತೀನಿ. ಆ ಹುಡುಗಿನೂ ಏನೇನ ಮಾಡತ್ತಂತ ಭಾಳ ಮಸ್ತಿ ಅದಾಳಕಿ. ಕಂಪ್ಲೇಂಟ್ ಮಾಡಿ ಒಂದು 2-3 ಸಲ ಅವ್ರ ಪಪ್ಪ ಮಮ್ಮಿನ ಕರೆಸಿ ಅಂತೇಳಿ ನಮ್ಗೋದೇನೂ ಗೊತ್ತಿಲ್ಲ. ಹಂಗಾಗಿ ಸದ್ಯಕ್ಕೆ ಅವ್ನು ಚೂರು ತೋರಿಸ್ತೀನಿ ತಡ್ರಿ ನಿಮ್ಗೆ. ಈಗ ಮುಕ್ಕೊಂಡು ನಾವು ಹೇಳಂಗಿಲ್ಲ ನೋಡಿರಿ. ಅವ ಎದ್ದಿಂದ ನಿಮ್ಗೆ ಪೂರ್ತಿಯಾಗಿ ತೋರಿಸ್ತೀನಿ. ನಾನೇ ಜಾಸ್ತಿ ಮಾತಾಡಿದ್ನಂತ ಅನಿಸುತ್ತೆ, ಯಾಕಂದ್ರೆ ನನಗೆ ಭಯನೂ ಅಷ್ಟೇ ಆಗಿತ್ತು. ಆಮೇಲೆ ರಿಲ್ಯಾಕ್ಸು ಕೂಡ ಅಷ್ಟೇ ಆಯಿತು. ಹೇಳಕ್ಕೆ ಬರಲ್ರಿಪ್ಪ ಶಾಲೆ ಹುಡುಗರು ಹೆಂಗೆ ಏನು ಮಾಡ್ತಾರೆ ಅಂತೇಳಿ. ಊರ ಕಡೆ ಅಷ್ಟು ಸಣ್ಣ ಮಕ್ಕಳಿಗೆ ಮತ್ತು ಬೆಂಚ್ ಇರಂಗಿಲ್ಲ. ಇಲ್ಲಿ ನರ್ಸರಿ LKG UKG 3 ಕ್ಲಾಸ್ ರೀ. ಇಲ್ಲಿ 1ನೇ ಆ ಶಾಲೆ ಒಳಗೆ ಇಲ್ಲ, 3 ಕ್ಲಾಸನೇ. 1ನೇನೋ ಮತ್ತು ಬೇಕಾದ ಶಾಲೆಗೆ ಹಚ್ಕೋಬೋದು. ಅಲ್ಲಿ ಇರೋದೇ 3 ಕ್ಲಾಸ್. ನರ್ಸರಿ LKG UKG 3 ಕ್ಲಾಸಿಗೇನೆ ಅದೊಂದು ಸಾಲಿನ ಅಂತ ಅನ್ಬೋದು ನಾವು. ಮತ್ತು ಅಷ್ಟು ನರ್ಸರಿಗೇನೆ ಅವ್ರು ಆ ಥರ ಬೆಂಚ್ ಸಿಸ್ಟಮ್ ಎಲ್ಲ ಚಲೋ ಐತಿ. ಕಡಿಮೆ ಜನಕ್ಕೂ ತೊಗೋತಾರೆ ಅಡ್ಮಿಷನ್. ಒಮ್ಮೆ ಎಲ್ಲ ಸಿಕ್ಕಾಪಟ್ಟೆ ಜನಕ್ಕೆ ತೊಗೊಳಲ್ಲ. 1 ಕ್ಲಾಸಿಗೆ ಮಕ್ಳು ಬೇಕಂದ್ರೆ ಅಷ್ಟೇ ತೊಗೋತಾರೆ. ಅದು ಮುಂಚೆನೇ ಭಾಳ ದಿನದಿಂದನೇ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿರಬೇಕು. ಆಮೇಲೆ ಅದು ಸಕ್ಸಸ್ ಆದ್ರೆ ಅಷ್ಟೇ ಆ ಶಾಲೆ ಒಳಗೆ ಅಡ್ಮಿಷನ್ ತೊಗೋತಾರೆ ಮಕ್ಕಳಿಗೆ. ಸಾಲಂತೂ ಭಾಳ ಚಲೋ ಐತಿ. ಸದ್ಯಕ್ಕೆ ನೋಡೋಣಂತ. ಮುಂಚೆ ನಂಗೆ ಭಾಳ ಇದು ಅನಿಸಿತ್ತು. ಈಗೀಗ ಶ್ರೀ ಏನು ಇಂಪ್ರೂವ್ ಆಕತ್ತನಲ್ಲ ಅದನ್ನು ನೋಡಿ ಶ್ರೀ ಮತ್ತು ಓದೋದು ನೋಡಿ ಮತ್ತು ಅವ್ರ ಮಕ್ಳ ಬಗ್ಗೆ ಯಾವ ಥರ ಕೇರ್ ಮಾಡ್ತಾರೆ ಅದ್ರ ಬಗ್ಗೆನೂ ನೋಡಿ ಒಂಥರ ಚಲೋ ಐತೆ ಅನ್ಸಾತೈತಿ. ನೋಡೋಣ ಮುಂದೆ ಹೋಗ್ತಾರಂದು ಏನಾಗುತ್ತೆ. ಅವ ಎದ್ದಿಂದ ಆಮೇಲೆ ಮಾತಾಡಿಸ್ತೀನಿ ಅಂತ. ಏನು ಮಾಡೈತಿ? ಹಾಯ್ ಫ್ರೆಂಡ್ಸ, ಬರ್ರಿ. ಸಿಕ್ಕಾಪಟ್ಟೆ ಘಾಟಿ ಆಗತೈತಿ ಮನ್ಯಾಗ.
ಮುಂದೆ ಫ್ಯಾನ್ ಚಾಲು ಮಾಡಿ ಎರಡು ಮಕ್ಕಳನ್ನ ಹೊಸ್ಲಿಗೆ ಇದ್ರ ಬಳಿ ಕುಂದ್ರಿಸಿ ತಣ್ಣಗೆ ಗಾಳಿ ಬರತೈತಿ ಮಳಿ ಅದೆಲ್ಲ ಚಂದ ಐತಿ ವಾತಾವರಣ ಕುಂದ್ರಿ ಅಲ್ಲಿ ಹೊರಗೆ ಅಷ್ಟು ಮಳಿ ಇದ್ರು ಒಳಗ ಇಷ್ಟು ಮಳಿ ಇರ್ತೈತಿ ಕುದಿ ಇರ್ತೈತಿ ಇದೇನಂತ ಗೊತ್ತಲ್ಲ ಬೆಣ್ಣೆ ಮಾಡಿದ್ವಲ್ಲ ನೀಲ್ಪನಸ್ ನಮ್ಮ ಓನರ್ದ ಗಿಡ ಐತಲ್ಲ ಇಲ್ಲೇ ಗೇಟಿಗೆ ಈ ವರ್ಷ ಯಾಕೋ ಕಾಯಿ ಸಿಗಾಕತ್ತಾವ ಅದು ಈ ತರ ಅರ್ಧಂಬರ್ಧ ಆಗಿ ಬೀಳಾಕತ್ತಾವು ಇಲ್ಲಾಂದ್ರ ದರಸಲೇನೋ ಒಂದು ಹಣ್ಣು ಅವರೇ ಸುತ್ತ ತಿಂತಿದ್ದಿಲ್ಲ ಒಂದ್ ಮಂಗೆ ತಿಂದೋಕಿದ್ದು ಇಲ್ಲಾಂದ್ರ ಬಿದ್ದೋಕಿದ್ದು ಈ ಸಲ ಗಿಡ ತುಂಬಾ ಕಾಯಿ ಆಗ್ಯಾವು ಆಲ್ಮೋಸ್ಟ್ ಇಷ್ಟರ ಆಗಿ ಬೀಳಾಕತ್ತಾವ ನಶೀಬ್ ಅನ್ನೋದು ಅದ್ರೊಳಗೆ ಇವತ್ತೊಂದು 4-5 ಬಿದ್ದಿದ್ವು ಅಂತ ನಮ್ಮ ಓನರ್ ಅಂಕಲ್ ಒಂದು ತಗೊಂಬಂದು ಕೊಟ್ಟಿದ್ರು ಕಟ್ ಮಾಡಿದ್ದು ನಮ್ಮ ಮನೆಯವ್ರು ಇದನ್ನ ಫ್ರೈ ಮಾಡಿದ್ದು ನಾನು ಆದ್ರ ಈ ತರ ಮಾಡತ್ತೀನಿ ಯಾಕಂದ್ರೆ ಶ್ರೀ ಅವ್ರ ಪಪ್ಪ ಒಂಚೂರು ಅಭ್ಯಾಸ ತಗೊಳ್ಳೋದು ಅದು ಮಾಡತ್ತಿದ್ನು ಫ್ರೈ ಮಾಡೀನಿ ಫಸ್ಟ್ ಟೈಮ್ ನಾನು ಫ್ರೈ ಮಾಡಿದ್ದು ಆದ್ರೆ ಕಲಸಿದ್ದು ಅವರೇ ರೀ ಸುಳ್ಳಲ್ಲ ಸುಮ್ ರವೆ ಹಚ್ಚಿ ಎತ್ತೆತ್ತಿ ಹಾಕಕತ್ತೀನಿ ಅನ್ನೋದಷ್ಟೇ ಖರೆ ನಾನು ಕಲಸಿದ್ದು ಅವರೇ ಮಸಾಲ ಮಾಡಿದ್ದು ಪಲಾವ್ ಮಾಡಿವ್ರಿ ನಮ್ಮ ಮನೆ ಫೇವ್ರೇಟ್ ಪಲಾವ್ ನಮ್ಮ ಫ್ಯಾಮಿಲಿ ಫೇವ್ರೇಟ್ 4 ಮಂದಿ ನಮಗೆ 2 ಮಕ್ಳು ಗಂಡ ಹೆಂಡತಿ ಪಲಾವ ಅವ್ರದ್ದು ಊಟ ಆಗೈತ್ರಿ ಸದ್ಯ ಅವ್ರದ್ದು ಊಟ ಆಗೈತ್ರಿ ಮಕ್ಕಳದು ಶ್ರೀದು ಹೇಳಿದ್ನಲ್ರಿ ನನಗೆ ಗೊತ್ತಿದ್ದಿಲ್ಲ ಈಗ ನಮ್ಮ ಮನೆಯವರು ಬಂದಿಂದ ಹೇಳಿದ್ರು ಅಲ್ಲಿ ತನ ಅವರು ಹೇಳಿಲ್ಲ ನನಗೆ ಗಾಬರಿ ಅಕ್ಕಳಕ್ಕೆ ಅಂತ ಹೇಳಿ ನಾನು ಬರೀ ಮ್ಯಾಲಿಂದ ಪೆಟ್ಟಾಗೈತಿ ಮೇಲೆ ಅಂತ ನಾನು ಅನ್ಕೊಂಡಿದ್ನಿ ಖರೆ ಅಂದ್ರೆ ಒಂದು ಹೊಲಿಗೆ ಬಿದ್ದದಂತ ಬಿಚ್ಚು ಹೊಲಿಗೆ 7 ದಿನಕ್ಕೆ ಬಿಸ್ತಿ ಒಂದಾರಂತ ಒಂದೇ ಹೊಲಿಗೆ ಹಾಕ್ಯಾರಂತ ನಾನು ಬರೀ ಮ್ಯಾಲಿಂದ ಆಗೈತಿ ಒಂದು ಉಗುರು ಹಿಂಗೆ ಕಚ್ ಮಾಡಿದ್ರೆ ಹೆಂಗಾಗುತ್ತಲ್ಲ ಅಷ್ಟಾಗ್ಯದ ಅಂತ ಹೇಳಿದ್ದೆ ನೋಡ್ರಿ ಒಂದು ಹೊಲಿಗೆ ಬಿದ್ದದಂತದ್ದು ಡೀಪಾಗಿ ಆಗಿತ್ತಂತ ಒಳಗ ಮತ್ತು ಇನ್ನೊಂದು 5 ದಿನ ಸಾಲಿಗೆ ಕಳಿಸ್ಬೇಡಂತಾರಂತ್ರಿ ಟೀಚರ್ ನಾನು 5 ದಿನ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಬೀಳುತ್ತೆ ಅಂದ್ರೆ ಲೆಕ್ಕ ಹಾಕಕತ್ತೀನಿ 50 ರೂಪಾಯಿ ಒಂದ್ ದಿನಕ್ಕೆ 50 ರೂಪಾಯಿ ಲೆಕ್ಕ ಬಂದಂಗ ಆಗ್ತೈತಿ ಅದ್ರೊಳಗೆ ಮತ್ತೆ 6 ದಿನ ಸುಟ್ಟಿ ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಅಲ್ರಿ ಒಟ್ಟ ಪ್ರತಿ ಶನಿವಾರ ರವಿವಾರನು ಸುಟ್ಟಿ 4 ಒಂದು ತಿಂಗಳದಾಗ 8 ದಿನಾನು ಸಾಲಿ ಸುಟ್ಟಿ ಕೊಡ್ತಾರ ಒಂದು ವಾರ ಹೋಯ್ತು ಅದ್ರಾಗೆ ಒಂದು ವಾರ ಹೋಯ್ತು 200 ರೂಪಾಯಿ ಶ್ರೀ ಮನ್ಯಾಗಿದ್ದು ಹಾಳು ಮಾಡ್ತಿಲ್ಲಪ್ಪ ನೀನು ಅಂತೇಳಿ ನಾನು ಅನ್ನತ್ತೀನಿ ನಮ್ಮ ಶ್ರೀಗೆ ಒಂದ್ ದಿನಕ್ಕೆ 5 ರೂಪಾಯಿ ಬೀಳೋ ಶ್ರೀ ನೀನಾಗಂತೇಳಿ ಮನಿ ಮುಂದೆ ನೋಡಿ ಅವರು ನನ್ ಕಣ್ಣಾರ ನೋಡಿಲ್ಲ ಅಂತ ಹೇಳಾರಲ್ಲ ಟೀಚರ್ ಶ್ರೀನ್ ಕೇಳಿದ್ರ ಆಕಿ ಹೆಸರು ಹೇಳಣ ಮಾಡಿರ್ಬೋದು ಯಾಕಂದ್ರ ಅವ್ರ ಮಮ್ಮಿ ಇಲ್ಲೇ ಆಕಿ ನಮ್ಮ ಹುಡುಗರ ಜೊತೆಗೆ ಆಡಕ್ ಬಿಡಲ್ಲ ಮುಂಚೆ ಬಿಡ್ತಿದ್ಲು ಒಂದ್ಸಲ ಏನ್ ಜಗಳ ಆತಲ್ಲ ಅವ್ರಿಂದ ಬಿಡಂಗಿಲ್ಲ ಮತ್ತ ಅದ್ರ ಮ್ಯಾಗುನು ಆಕಿ ಹಿಂಗೆ ಒಂದ್ಸಲ ಡೈರೆಕ್ಟ್ ಆಗಿ ಹೇಳಿದ್ಲು ನಿನ್ ಏನಾರ ಮುಟ್ಟಿದ್ರ ನೀನಿಂದ ಬಂದ್ರೆ ಒಡಿ ನೀನ್ ಆಕಿಗೆ ಅವ್ರಿಗೆ ಅಂತ ಹೇಳಿ ಅದಕ್ಕೂ ಒಂದ್ಸಲ ಹುಡುಗರು ವಿಷಯದೊಳಗ ನಾವ್ ಹತ್ರ ಜಗಳ ಮಾಡ್ಬಾರ್ದವ ಅವ್ರು ಕೂಡಿ ಆಡೋರು ನಾಳೆ ಕೂಡಿ ನಿನ್ ಮಗಳು ಶಾಣೆ ಅದಾರ ಅವ್ರ ಜೋಡಿ ಆಡ್ಬಿಡೋದು ಆಡಂಗಿಲ್ಲ ನನ್ ಮಕ್ಳಿಗೆ ಅಂತದ್ದು ಹೇಳಿನೂ ಕೊಡಂಗಿಲ್ಲ ಅವ್ರು ಕೂಡ ಆಡು ಇವ್ರು ಕೂಡ ಆಡು ಅಂತೇಳಿ ಆದ್ರೂ ಇಕ್ಕಿನ ಕೂಡ ಆಡ್ಬೇಡ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನೀವು ಒಡಿ ನುಗ್ಸು ಅಂತೇಳಿ ಅವ್ರ ಹೆಂಗಾರ ಅಲ್ಲಿ ಹೇಳಿದೆ ನೋಡವಾಕಿ ಹೆಣ್ಣು ಹುಡುಗಿ ಅವ್ರಿಬ್ರು ಗಂಡ್ ಮಕ್ಳು ಅಂದ್ರು ಅವ್ರು ನನಗ್ ಮಕ್ಳು ಅವ್ರಿಗೆ ಏನ್ ನೋವಾದ್ರು ನಂಗೆ ತಡ್ಕೊಳಕ್ ಆಗಲ್ಲ ನೀನು ಒಡಿ ಅಂದಿ ನಾನು ಒಡಿ ಅಂದಿ ಇಲ್ಲ ಅಂದ್ರ ಶ್ರೀ ಹೊಡೆಯಂಗಿಲ್ಲ ನಮ್ಮ ಓಂಕಾರ ತಡ್ಕೊಳಂಗಿಲ್ಲ ಅವ ಮಸ್ತ್ ಕಟ್ಟದ ಬರ್ತೇನ್ರಿ ಅವನು ಅವ್ರ ಹತ್ತು ಹೊಡೆದ್ರು ತನ್ನ ಕೈಲಾಗ್ಲಿಕ್ಕೆ ಒಂದರ ಮಾಡಿ ಬರೋದನ ಏನಾರ ತಗೊಂಡ್ ಹೋಗುದು ಮಾಡಿದಂದ್ರ ಹೆಣ್ಣು ಹುಡುಗಿ ಅಂತ ಚಂದದಾಳ ಈ ಕಡೆ ಏನಾರ ಮಾಡ್ಕೊಂಡ್ ಕುಂತಾಳ ನೋಡು ಆತರ ಬುದ್ಧಿ ಹೇಳ್ಬೇಡಂತೆ ಆಕೆ ಗಂಡುಗೆ ಹೇಳಿನಿ ಈ ತರ ಒಂದ್ಸಲ ಆಗಿತ್ತು ಅದನ್ನ ಮೇಡಮ್ ಅವ್ರಿಗೆ ಹೇಳಿ ನಾವು ನೋಡಿಲ್ಲ ಆದ್ರ ಸ್ಕೂಲ್ ಬಿಡೋ ಟೈಮಿಗೆ ಲೈನಾಗ ಬರೋ ಮುಂದಾಗ ಆಗೈತಿ ಆದ್ರ ಬರುದೇನೋ ಅವ್ರು ಹಿಂದ ಮುಂದಾನೆ ಬರ್ತಾರ ಇಲ್ಲಿಯರ ಒಂದ್ 4 ಜನ ಏನದಾರ ನೋಡ್ರಿ ಅವ್ರ ಲೈನ್ಕ ಸಾಲ್ಪ ಒಮ್ಮೆ ಬಂದಿರ್ತಾರ ಕುಂದ್ರ ಮುಂದಾಗ ಅವ್ರು ಹೊತ್ತಟನೆ ಕುಂದಿರ್ತಾರ ಅಂತ ಹೇಳಿದ್ರು ನಾಳೆ ಕ್ಯಾಮ್ರಾದಾಗ ಚೆಕ್ ಮಾಡಿ ನಾನು ಆ ತರ ಏನಾರೇ ಮಾಡಿದ್ರು ಅಂದ್ರ ಅವ್ರ ಪೇರೆಂಟ್ಸಿಗೆ ನಾನು ಹೇಳ್ತೀನಿ ಆದ್ರ 5 ದಿನ ಸಾಲಿ ಕಳಿಸ್ಬೇಡಂತಾರಂತ ಒಂದು ಸ್ಟಿಚ್ ಬಿದ್ದದಂತ ನಾ ಶ್ರೀಗೆ ಹುಟ್ಟಿದ ಮಗ ಇಷ್ಟು ದಿನ ಆದ್ರೂ ಆರೇನು ಎಷ್ಟು ಸಲ ಹೊಲಿಗೆ ಹಾಕ್ಸೊಂದ ನಾ ಬಿದ್ದಾನ ಏನ್ ಮಾಡ್ಯಾನಂದ್ರು ನಾನು ನನ್ನ ಮಗ ಸಣ್ಣವಿದ್ನು ನಾ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ರು ಕೂಡ ಓಂಕಾರನ 9 ತಿಂಗಳದಾವಿದ್ದ ಶ್ರೀ ಮತ್ತು ಅವಾಗ ಹಿಂಗ 1.5 ವರ್ಷನವಿದ್ನಂದ್ರು ಕೂಡ ನಾನು ಎಲ್ಲಿ ನನ್ನ ಮಕ್ಕಳನ್ನ ಕೆಡವಾಕ್ ಬಿಟ್ಟಿಲ್ರಿ ಬೇರೆದವ್ರ ಕೈಯಾಗ ಇದ್ದಾಗ ಬಿದ್ದಾರ ಎದ್ದಾರ ನನ್ನ ಕೈಯಾಗ ನಾನು ಕೂಸಿನ ಒಂದ್ ಬಗ್ಲಾಗ ಒಂದ್ ಕೈಯಾಗ ಹಿಡ್ಕೊಂಡು ಹೋದ್ರೆ ಎಲ್ಲಿ ಒಂದಿಷ್ಟು ನನ್ನ ಕೈಯಾರ ಕೆಡವಿನ ಅಂದ್ರ ನನ್ನ ಜೊತೆಗಿದ್ದ ನನ್ನ ಮಕ್ಳು ಬಿದ್ದಾರ ಅನ್ನೋ ಒಟ್ಟ ಇಲ್ಲ ನಮ್ಮ ಮನೆಯವ್ರ ಜೊತೆಗೆ ಇದ್ದಾಗ ಬಿದ್ದಾರ ಮಮ್ಮಿ ಇದ್ದಾಗ ಬಿದ್ದಾರ ಅತ್ತಿಯರ ಜೊತೆಗೆ ಇದ್ದಾಗ ಬಿದ್ದಾರ ನನ್ ಜೊತೆ ಒಟ್ಟ ಆತರ ಯಾವಾಗೂ ಆಗಿಲ್ಲ ನಾನ್ ಆತರ ನೋಡ್ಕೊಂಡಿಲ್ಲ ನೋಡ್ಕೊಂಡ್ ಬಂದಿನಿ ಸಿರಿ ಏನ್ ಮಾಡ್ಕೊಂಡಪ್ಪ ಕಣ್ಣಿಗೆ ಹೊಲಿಗೆ ಬಿತ್ತಲ್ಲ ಅದೊಂದು ಟೆನ್ಷನ್ ಆದಂಗ ಆಗ್ಬಿಟ್ಟಿದೆ ಇಲ್ಲಿ ಹೊಲಿಗೆ ಬಿತ್ತಲ್ಲಪ್ಪ ನಮ್ಮ ಒಂದ್ ಹೊಲಿಗೆ ಏನಾಗಲ್ಲ ಸರ್ ಹೋಗುತ್ತಾಳ ಅಂತೇಳಿ ಏನಾರ ಇರ್ಲಿ
ಹೆಂಗ್ ಬಿತ್ತಲ್ಲ ಹೊಲಿಗೆ ಅನ್ನೋದು ಒಂದು ಸ್ವಲ್ಪ ಇದಾಗತೈತಿ. ನೋಡೋಣ ಬರ್ರಿ ಶ್ರೀನ ಬಂದ್ ಮಾಡ್ಲೆ ಮುಚ್ಚಿಬಿಡು. ಮುಚ್ಚಿದ್ ಬೇಡ, ಇಲ್ಲ ಪ್ಲೇಟ್ ಮುಚ್ಚು, ಇದಾಗುತ್ತೆ. ಬೇಡ ಮೆತ್ತಗಕ್ಕವ ಫ್ರೈ ಆಗೋದಿಲ್ಲ. ಅಕ್ಕವ ಮಾರಾಯ. ಇದ್ರ ಮ್ಯಾಗ್ರಿ ನಿಂಬೆ ಹಣ್ಣು ಇಟ್ಕೊಂಡು ಪಲಾವ್ ಜೊತೆಗೆ ಬ್ಯಾಟಿಂಗ್ ಮಾಡಿದ್ರ ವಾ ವಾ. ನೋಡು, ತಿನ್ನಿಲ್ಲಲ್ಲ ಒಂದು ಬೆಣ್ಣೆ ಬಟಾಟೆ ಫ್ರೈ ಐತಿನ ಟೇಸ್ಟ್. ತೋಡು ಅವ ಅಕ್ಕವು ಏನಾಗೈತಿ? ಯಾರು ಹೊಡ್ದಾರ? ಹೆಂಗ್ ನುಗ್ಸಿದ್ಲು? कैसा दखला? तुम उसको क्या किया था? कुछ भी नहीं किया था तो उसका हाथ पकड़ा, उसका बैग पकड़ा था, कैसे दखल हो? अगर मस्ती करेगा और एक टाइम स्कूल छोड़ने का टाइम भाग के आएगा, हाँ मस्ती करेगा। चोट किधर लगा? चोट लगा मेरे को चोट लगा गाना बोलो. ಇಕಡೆ ಇಲ್ಲಿ ನೋಡು ಹೆಂಗಾಗೈತೆ ನೋಡ್ರಿಪ್ಪ. ಕರೆಕ್ಟ್ ಕಣ್ಣಿಗೆ ಹುಬ್ಬಿನ ಕೆಳಗ. ನೀನು ಏನು ಮಾಡಾಕತ್ತಿದ್ದೆ ಆಕಿಗೆ? ಆಕೆ ನಿಂದು ಹೊಂಟಿದ್ದೇನು? ಮತ್ತೆ ಹೆಂಗೆ ನುಗ್ಸಿದ್ಲಕ್ಕಿ ನೀನು? ಈಗ ಕರೆಕ್ಟಾಗಿ ನಿಂದ್ರು ನೋಡ್ರಿಪ್ಪ. ನಿಮಗೂ ಗೊತ್ತಿತ್ತನ್ರಿ ನನ್ನ ವಿಡಿಯೋದೊಳಗೆ ಇಷ್ಟು ನಾನು ಶ್ರೀ ಸಣ್ಣವಿದ್ದಾಗ ವಿಡಿಯೋ ಮಾಡೀನಿ. ಒಂದು ಸಲ ಆದರೂ ಶ್ರೀ ಬಿದ್ನೋ ಎದ್ನೋ ಪೆಟ್ಟಾತು ಈ ಥರ ನಾವು ಒಂದಿನೂ ಹೇಳಿಲ್ಲ. ಜ್ವರ ಪರ ಬಂದು ಹೋಗ್ಯಾವ, ಆದ್ರೆ ಅವು ನಮ್ಮ ಕೈಯಾಗಿಲ್ಲ ಬರೋದು ಹೋಗೋದು. ನನ್ನ ಬಂಗಾರಿ ಇಂಥ ಪೇಸ್ ಒಳಗೆ ಇದು ಫಸ್ಟ್ ಟೈಮ್ ನೋಡಿರಿ. ಒಂದು ಕಾಲು ಇರ್ಬೋದು, ಕೈ ಇರ್ಬೋದು, ಎಲ್ಲ ಕಡೆಯಿಂದ ಫಸ್ಟ್ ಟೈಮ್. ಸಾಕು ಹೊತ್ಕೊಬೇಡ, ಮತ್ತೆ ಬ್ಯಾನ್ ಆಗಿತ್ತು. ಓಕೆ ರೀ, ಊಟ ಮಾಡಿ ಆಮೇಲೆ ಸಿಗುನು. ನಮ್ಮ ಮನೆಯವ್ರ ಗಾಡಿ ತೊಗೊಂಬಂದು ಅಷ್ಟೊತ್ತನ ಹೊರಗಡೆ ಇತ್ತು. ಈಗ ಒಳಗೆ ಹಚ್ಚಾಕತ್ತಾರ. ನಮ್ಮ ಗಾಡಿ ಸೀಟು ಹೆಂಗಿತ್ತು ಅಂತೇಳಿ ಎಷ್ಟೋ ಸಲ ವಿಡಿಯೋ ಮಾಡೋ ಮುಂದಾಗ ಗಾಡಿ ಮ್ಯಾಗ ಎಲ್ಲರೂ ಹೋಗೋ ಮುಂದಾಗ ಅದು ನೋಡಿರಿ. ಈಗ ಯಾವ ಥರ ಹಾಕ್ಸ್ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು. ಈ ನಮ್ಮ ಮನೆ ಮಗಳೇನು ಬ್ಯಾಚುಲರ್ ಅಣ್ಣ ಅದಾನ ಅಂತ ಹೇಳಿದ್ನಿ. ಆ ಅಣ್ಣ ನಾಯಿಗಳಿಗೆ ಬಿಸ್ಕಿಟ್ ಹಾಕ್ತಾನೆ ಅಂತ ಅಂದಿನಲ್ಲ. ಆ ಅಣ್ಣ ಬಂದ್ರೆ ಅಷ್ಟೇ ಬರ್ತಾವೆ, ಇಲ್ಲ ಅಂದ್ರೆ ಬರೋಂಗಿಲ್ಲ. ಕೆಲವೊಂದು ಟೈಮ್ದಾಗ ಹಿಂಗೆ ಮಳೆ ಹತ್ತಿದಾಗ ಬರ್ತಾವೆ. ಯಾಕಂದ್ರೆ ಚಾಟಿಗೆ ಅವು ಮುಕ್ಕೊಳಕ್ಕೆ ಬರ್ತಾವೆ. ಇಲ್ಲೆಲ್ಲ ಬಂದು ಅಲ್ಲಿ ಮುಕ್ಕೋತಾವೆ, ಇಲ್ಲ ಅಂದ್ರಾಗ ಇಲ್ಲಿ ಮುಕ್ಕೋತಾವ್ರಿ. ಒಂದು ಹೊಸ್ಲಿ ಮ್ಯಾಗ ರಾತ್ರಿ ಎಲ್ಲ ಡಗ್ ಡಗ್ ಡಗ್. ನಾವು ಕೂಡ ಈ ಕಡೆ ತಲೆ ಮಾಡಿ ಮಲ್ಕೊಂಡಿರ್ತೀವಿ. ಡಗ್ ಡಗ್ ಅಂತೇಳಿ ಹಂಗೆ ಚಾಲು ಇದ್ದಿದ್ದಂಗೆ ಇರ್ತೈತಿ. ಈ ಕಡೆ ನೋಡ್ತಿರ್ಬೋದು ನೀವು. ಈ ಸೀಟ್ ಯಾಕೆ ನಾವು ಚೇಂಜ್ ಮಾಡೀವಂದ್ರೆ ಪೂರ್ತಿ ಅಂದ್ರೆ ಪೂರ್ತಿ ಈಗ ನೋಡ್ರಿ ನಾಯಿ ಒಂದು ಯಾವುದೋ ಮುಕ್ಕೊಂಡೇ ಎದ್ದಿದ್ದಂಗೆ ಐತಿ. ಈ ಕಡೆ ನಮ್ಮ ಮನೆಯವರೆಲ್ಲ ಕುಂತಾರೆ, ಈ ಕಡೆ ಮುಂದ್ಗಡೆ ಕುಂತಿಲ್ಲಲ್ಲ, ಹಂಗಾಗಿ ಇದಾಗತ್ತಿಲ್ಲ. ಮಳೆಗೆ ತೊಯ್ದು ಗಾಡಿ ಬೆಳಗ್ಗೆ ಎದ್ದ ತಕ್ಷಣ ಚಾಲೂನೂ ಆಗಂಗಿಲ್ಲ. ಒಂದೇ ಮಾತು, ಇಷ್ಟು ಎಲ್ಲ ಸೀಟಿ ಅಷ್ಟು ಸ್ಮೂತ್ ಇತ್ತು. ನಂಗೆ ಭಾಳ ಇಷ್ಟ ಆಗಿತ್ತು. ಒಂಥರ ಇದ್ರ ಮ್ಯಾಗ ಇದು ಕುಂತಂಗೆ ಅನ್ನಿಸ್ತಿತ್ತು, ಸ್ಪಂಜಿನ ಮ್ಯಾಗ. ಈಗೂ ಅದೇ ಐತಿ ಇಲ್ಲೆಲ್ಲ. ಆದರೆ ಇಲ್ಲೆಲ್ಲ ಪೂರ್ತಿ ಕಡ್ದುಬಿಟ್ಟಿತ್ತು ರೀ ನಾಯಿ. ಒಟ್ಟ ಒಳಗಿನ ಕಳ್ಳು ಪುಚ್ಚ ಹೊರಗೆ ಹಾಕ್ಯಾರಂತ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ತೆಗ್ಗೈತಿ, ಇಲ್ಲೈತಿ, ಇಲ್ಲಿ ತೆಗ್ಗೈತಿ, ಇಲ್ಲೈತಿ, ಇಲ್ಲೆಲ್ಲ ತೆಗ್ಗೈತಿ. ಈ ಥರ ಟ್ಯಾಪಿ ಮಾಡ್ದಂಗೆ ಮಾಡಿ ಇಷ್ಟೇ ಈ ಸದ್ಯಕ್ಕೆ ಕವರ್ ಹಾಕ್ಯಾರ. ಇದನ್ನು ಕೂಡ ಹರಿಬಾರ್ದಂತೇಳಿ ನಾನು ಇದ್ರ ಮ್ಯಾಗ ಇಷ್ಟು ನಮ್ಮದು ಮ್ಯಾಟಿನ ಮ್ಯಾಗೂ ನಾಯಿ ಮುಕ್ಕೋತಾವಲ್ಲ, ಹಾಗಾಗಿ ಹೊಲಸೂ ಆಗಬಾರ್ದಂತೇಳಿ ಅಷ್ಟು ಮ್ಯಾಟ್ ಇಟ್ಟು ಇಷ್ಟು ಈ ಕುದನ್ನಿಟ್ಟು ಕೇಸಿ ಮ್ಯಾಗ ಈ ಪಳಿ ಇಟ್ಬಿಡ್ತೀನಿ. ಇಷ್ಟು ಇಟ್ಟನಂದ್ರೆ ಯಾವ ನಾಯಿನೂ ಕೂಡ ಏನೂ ಮಾಡಲ್ಲ ಅಂಥೇಳಿ ಒಂದು ಇದು ಹರಿಯಲ್ಲ ಅಂತೇಳಿ. ಮತ್ತು ಏನು ಮಾಡ್ತಾವೋ ಗೊತ್ತಿಲ್ಲ. ಎಷ್ಟು ಸೇಫ್ಟಿ ಮಾಡಿದ್ರು ಇದ್ರ ಮ್ಯಾಗ ಏನಾರ ಮಾಡಿದ್ರು ಹೇಳಕ್ಕೆ ಬರೋಲ್ಲ. ಇಲ್ಲಿ ನಾಯಿ ಬೇಕಿನ್ನೊಂದು ಭಾಳ ಕಾಟ್ರಿಪ್ಪ. ಈ ಕಡೆ ನೋಡ್ರಿ ಇಲ್ಲಿ ಹಾಸಿನಿ ನಮ್ಮ ಓಂಕಾರ ಬರ್ರೀ ಚಲ್ಲೆ ಪಿಲ್ಲೆ ಮಾಡೋದು ತೆಗದ್ರಿ ಒಂದು ಮುಂದಾಗದ. ಇಷ್ಟೊತ್ತಾದ್ರೂ 8 ದಿನ ಕಮ್ಮಿ ಆಗಿಲ್ರಿ ಒಂದು. ಈ ಕಡೆ ಈ ಮಾರ ಈಗ ಔಷಧ ಕುಡಿ ಅಂದ್ರೆ ಆಟ ಎಬ್ಸ್ಕೊಂಡು ಕುಂತಾನೆ. ಹಾಕಕ್ಕೆ ಪಟ್ಟನ ಹಾಕಕ್ಕೆ ಕುಡಿದು ಬಿಡುಸ್ರಿ. ಹ್ಞೂ ಎತ್ತು 1 2 3 ವೆರಿ ಗುಡ್. ನೀರು
ನೀರನ್ನು ಹಿಂದೆಲ್ಲ ತೊಗೊಂಬಂದ್ಬಿಟ್ಟಿರ್ಬೇಕಪ್ಪ. ಎಲ್ಲ ಗಾದಿ ಮೇಲಿದ್ದು ಬೆಡ್ಶೀಟ್ ತೆಗ್ದೀನಿ ಈಗ ಇಲ್ಲಿ ತೊಳೆದಾಕಿನಿ ಅಂತ ಹೇಳದ್ನಲ್ಲ, ತೊಳೆದಾಕಿನಿ. ಯಾರೋ ಒಬ್ರು ನನಗೆ ಸಾಕ್ಸ್ ಡೈಲಿ ಹೋಗಿರಿ ಬೇರೆ ಸಾಕ್ಸ್ ಮತ್ತು ಕೊಡ್ರಿ ಫ್ರೆಶ್ ಸಾಕ್ಸ್ ಅಂತೇಳಿ ನಮ್ಮ US ಸಿಸ್ಟರ್ ಅವರು, ಅಮೇರಿಕಾ ಸಿಸ್ಟರ್ ಅವರು ಹೇಳಿದರು ನಮ್ಗೆ. ಹಾಗಾಗಿ ಸಿಸ್ಟರ್ ನೀವು ಹೇಳಿರೋದನ್ನು ನಾನು ಪಾಲಿಸಾತೀನಿ. ಒಂದು ಸಾಕ್ಸ ಒಗೆದು ಹಾಕಿದ್ವು, ಇನ್ನೊಂದು ಸಾಕ್ಸ ಇವತ್ತು ಉಟ್ಕೊಂಡಿದ್ದು. ಇವು ನಾಳೆಗೆ ಒಣಗಿದ್ವು ಅಂದ್ರೆ ಅವನು ಬಿಡ್ತಾರ, ಇವನ್ನ ಒಣಾಕ್ತಾರ. ನನಗೂ ಚಲೋ ಅನಿಸ್ತು ನೋಡ್ರಿ. ಇಲ್ಲ ಅಂದ್ರೆ ಸಾಕ್ಸಿನ ಸಂಬಂಧ ನಮ್ಮ ಮನೆಯವ್ರಿಗೆ ಭಾಳ ಇದು ಆದಂಗೆ ಆಗ್ತಿತ್ತು. ನಾನು ತೊಳಿತಿದ್ನಿ 2 ದಿನಕ್ಕೆ ಒಂದ್ಸಲ, ಆದರೆ ಡೈಲಿ ಮಾಡ್ತಿದ್ದಿಲ್ಲ. ಒಗ್ಯಾಕೆ ವಜ್ಜೇನು ಅನ್ಸಂಗಿಲ್ಲ, ಒಣಗೋದೇ ಕಷ್ಟ ಇತ್ತು ಈ ಮಳೆಗಾಲದಿಂದಾಗ. ಹಂಗಾಗಿ ನೋಡ್ರಿ ನಾಳೆ ಬೆಡ್ಶೀಟ್ ಕವರ್ ಎಲ್ಲನೂ ಚೇಂಜ್ ಮಾಡಬೇಕು. ಬಟ್ಟೆ ಇವತ್ತಿನ ಬಟ್ಟೆ ಅಂತೂ ಒಣಗೇ ಇಲ್ಲ. ದಿನವಿಡೀ ಪೂರ್ತಿ ಮಳೆ. ವಿಡಿಯೋ ಮಾಡಲ ನೋಡು ಮಗ. ಗುಡ್ ಬಾಯ್ ಚಡ್ಡಿ ಉಲ್ಟಾ ಹಾಕ್ಕೊಂಡು ಮಮ್ಮಿ ಇಲ್ಲಿ ವಿಡಿಯೋ ಮಾಡಂತ ನನ್ನ ಮಗ. ಇಲ್ಲಿ ನೋಡ್ತಿರ್ಬೋದು ಈ ಥರ ಬಟ್ಟೆ ಒಣಾಕಿದ್ರಿ. ಬಟ್ಟೆ ಇವತ್ತಿನ ಬಟ್ಟೆ ಒಣಗೇ ಇಲ್ಲ ಕರೆ ಹೇಳ್ಬೇಕಂದ್ರೆ. ಹಂಗಾಗಿ ನಮ್ಮ ಮನೆಯವ್ರು ನೋಡಿ ತಮ್ಮ ಟಿ ಶರ್ಟದ ಬಗ್ಲ ಇದು ಕಾಲಾಗ ಹಾಕೋ ಅರ್ಬಿನ ಹಾಕ್ಯಾರ. ಓಮೋ ಸಿರಿ. ಹಾಂ A for B for C for ಅಯ್ಯಪ್ಪ ಕ್ಯಾಮತ್ತ ಕೂಸ. C for ಹಾಂ ನೀ ಹೇಳ್ಬಾರ್ದು. D for ಗಜ್ಜಾಕ್ತೀನಿ. E for ಎಲಿಫೆಂಟ್. ನಾ ಪಪ್ಪನ ಜೊತೆ ಪಕ್ಕಕ್ಕೆ ಎನಿಮಲ್ಸ್ ನೇಮ್. ಬ್ಯಾಡ್ ಎನಿಮಲ್ಸ್. ಆಗ ಸಿರಿ ವೆಜಿಟೇಬಲ್ಸ್ ನೇಮ್ ಹೇಳು. ಹಾಂ 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 ಗುಡ್ ಬಾಯ್. ಬ್ಯಾಡ್ ಎನಿಮಲ್ಸ್ ನೇಮ್ ಗೊತ್ತಿಲ್ಲ. ಲಯನ್, ಟೈಗರ್. ಸಂಡೇ ಮಂಡ್ಯಾರ. ಹಾಂ ಹೇಳ. ತರ್ಸಾಡೆ. ಹಾಂ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಹಾಂ ಜನವರಿ ಬೆಲೆ. ಹಾಂ ಹಾಂ ಫ್ರೈಡೇ ಅದ್ರಾಗ ಬರ್ತಾವನು ನಿಮ್ಮ ಅಜ್ಜಿ. ಟೈಮ್ ಆಗೈತಿ ಸದ್ಯಕ್ಕೆ. ಅವರಿಬ್ರು ಮೊದಲು ಮಲಗಬೇಕು. ಅವರಿಬ್ರು ಮಲಗಿಂದ ನಂದು ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಆಗ್ತೈತಿ. ಒಂದು ನಿಮಿಷ ಸುಮ್ಮನೆ ಸೇಪು. ಮಕ್ಕಳ 11 ಆಗಕ್ಕೆ ಬರೋದಲ್ಲ, 11 ಆಗೇ ಬಿಟ್ಟೈತ್ರಿ. ಟೈಮ್ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡ್ರಿ ಇಲ್ಲಿ ಕರೆಕ್ಟ್ 11 ಆಗೈತಿ ಟೈಮ್. ಇನ್ನೂ ಆದ್ರೂ ನನ್ನ ಮಕ್ಕಳು ಮಲ್ಕೊಳಕ್ಕೆ ತಯಾರಿಲ್ಲ. ನಾವೆಲ್ಲ ಲೈಟ್ ಗಿಟ್ ಬಂದ್ ಮಾಡಿಂದ ಅವರು ಮಲ್ಕೋತಾರ. ಹಾಗಾಗಿ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋಕೆ ಲೇಟ್ ಆಗಿಬಿಡ್ತೈತಿ. ಒಂದೊಂದು ದಿನ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡಿಗೆ ಇಟ್ಟರು ವಿಡಿಯೋ ಅಪ್ಲೋಡ್ ಆಗಿರೋಲ್ಲ. ಹಾಗಾಗಿ ಒಂದೆರಡು ದಿನ ವಿಡಿಯೋ ಗ್ಯಾಪ್ ಆಗಿರ್ತಾವೆ ನೋಡ್ರಿ. ರಚಿತಾರ್ ಏನು ಮುರುಡೇಶ್ವರ ಇದು ಧರ್ಮಸ್ಥಳ ನೆಕ್ಸ್ಟ್ ಇವತ್ತೊಂದು ದಿನ ಮುರುಡೇಶ್ವರ ನೋಡ್ಕೊಂಡು ಬರಾಕತ್ತಿದ್ರು. ಧರ್ಮಸ್ಥಳ ಮುಗಿಸ್ಕೊಂಡು ಮತ್ತೆ ಮುರುಡೇಶ್ವರ ನೋಡ್ಕೊಂಡು ಬರಾಕತ್ತಾರ. 8:15ಗೆ ಫೋನ್ ಹಚ್ಚಿದ್ರು ಅವರು. ರೈಲ್ವೆ ಸ್ಟೇಷನ್ಲಿಂದ ಮುಂದೆ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೂ ಏನು ಆಟೋ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ಈ ಕಡೆ ಗೋವಾಕ್ಕೆ ಬರೋಕ್ಕೂ ಟ್ರೈನ್ ಇಲ್ಲ, ಏನಿಲ್ಲ. ಲಾಸ್ಟ್ ಟ್ರೈನ್ 8:15ಗೆ ಹೋಗ್ಯದಂತ. ಬಸ್ಸು ಕೂಡ ನಮಗೆ ಬಸ್ಸೂ ಇಲ್ಲ ಅಂತೇಳಿ ಫೋನ್ ಹಚ್ಚಿದ್ರು. ಪೌಣೆ 9 ಗಂಟೆಗೆ ಬಸ್ ಐತಿ, ಅದು ನಮಗೆ ಹೋದ್ರೂ ಸಿಗಂಗಿಲ್ಲ. ಹೆಂಗೆ ಮಾಡ್ಬೇಕಂತೇಳಿ ಮತ್ತೆ ಆಕಿನ ಗಂಡಗೆ ಹೇಳಿದ್ರು ಬರ್ತೀಯೇನು ಬಂದು ಹುಡುಗರ್ನಾರು ಕರ್ಕೊಂಡೋಕೇನಂತ. ಅಣ್ಣ ಆಗಲ್ಲ, ಸಿಕ್ಕಾಪಟ್ಟೆ ಮಳಿನೂ ಐತಿ. ಮತ್ತು ಮಡ್ಗಾವ್ ಅಂದ್ರೆ ಇಲ್ಲಿಂದ 1 ತಾಸು ಆಗ್ತೈತಿ. ಆ ಹುಡುಗರ್ನ ಅಲ್ಲಿಂದ ನೀ ಬರ್ಲಿಕ್ಕಂದ್ರೆ ಕರ್ಕೊಂಬರೋದು. ಈಗ ಜೋಡಿಗೆ ಹೋಗ್ಯಾರಂದ್ರೆ ಎಲ್ಲರೂ ಒಮ್ಮೆ ಬರ್ಬೇಕು ನೋಡ್ರಿ. ಈಗ ಅವ್ರನ್ನಷ್ಟೇ ಬಿಟ್ಟು ನೀನು ಹಂಗೆ ಬರೋಕೆ ಬೇಡ ಅನ್ಸಂಗಿಲ್ಲ. ಇವತ್ತು ಬೇಕಾದ್ರೆ ಆರಾಮ್ಸೆ ರೈಲ್ವೆ ಸ್ಟೇಷನ್ದಾಗಿರಿ, ನಾಳೆಗೆ ಬರ್ರಿ ಅಲ್ಲೇ ರೂಮ್ ಇರ್ತಾವಂತೇಳಿ ಹೇಳಿಂದ. ಮತ್ತು ಇಲ್ಲೇ ಒಬ್ಬರು ಅಂಕಲ್ಲರ್ ಅದಾರ. ಅವ್ರು ಇರೋ ಅಲ್ಲಿ ಮ್ಯಾಗ ರೂಮ್ನಾಗ ಬಾಡಿಗೆ ಇರ್ತಾರೆ.
ಅವ್ರಿಗೆ ಫೋನ್ ಹಚ್ಚಿ ಈ ಥರ ಬರ್ರಿ ಕ್ಯಾಬ್ ಓಡಿಸ್ತಾರೆ ಅವ್ರು ಬೇರೆದವ್ರದ್ದು, ಸ್ವಲ್ಪ ಬರ್ರಿ ಅನ್ನ ಅವ್ರು ಹೋಗ್ಯಾರ ಅಂತ ಕರ್ಕೊಂಬರ್ತಾರ. ನಾನು ಅವ್ರದ್ದೇ ರಸ್ತೆ ಕಾಯತ್ತೀನಿ ಬರ್ತಾರೇನು ಅಂತೇಳಿ. ಬಂದ್ರೆ ಒಂದು ಸ್ವಲ್ಪ ಒಂಥರ ಆರಾಮ್ಸೆ ಬಂದ್ರಪ್ಪ ಅನ್ನೋ ಸಮಾಧಾನ ಅನ್ಸುತ್ತೆ. 11 ಆಯಿತು, ಇನ್ನೂ ಬಂದಿಲ್ಲ ಅಂದ್ರೆ ನಂದು ಎಡಿಟಿಂಗ್ ಕೆಲಸ ಅದು ಇದು ಇರ್ತೈತಿ. ಈ ಕಡೆ ನಾನು ನೋಡಕ್ಕೆ ಹೋಗಲ್ಲ, ಒಮ್ಮೆ ಬೆಳಗ್ಗೆ ನೋಡ್ತೀನಂತ. ಇವತ್ತಿನ ವಿಡಿಯೋ ಹೆಂಗಿತ್ತು ಏನಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹಂಗೆ ನಾಳೆ ಲಾಗ್ದಾಗ ಸಿಗೋಣಂತ. ಬಾಯ್.